ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಒಂದು ಮಹತ್ವದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಬೆಳಕು ಚೆಲ್ಲಲಿದ್ದೇವೆ. ಹೌದು, ಖಂಡಿತ. ಈ ಸುಮಿತ್ ಬನ್ಸಾಲ್ ಮತ್ತು ಎಂಜಿಐ ಡೆವಲಪರ್ಸ್ ನಡುವಿನ ಪ್ರಕರಣ ಇದೆಯಲ್ಲ, ಇದು ಕಷ್ಟಪಟ್ಟು ದುಡಿದ ಹಣ ವಾಪಸ್ ಪಡೆಯಲು ಒದ್ದಾಡ್ತಿರುವ ಪ್ರತಿಯೊಬ್ಬರಿಗೂ ಕನ್ನಡಿ ಹಿಡಿಯುವಂತಿದೆ ಅಲ್ವಾ? ನಿಜಕ್ಕೂ. ಕಥೆ ಶುರುವಾಗೋದು ಸುಮಿತ್ ಅವರಿಂದ. ಅವರು ಆ ವಾಣಿಜ್ಯ ಆಸ್ತಿ ಖರೀದಿಸಲು ಬರೋಬ್ಬರಿ 1.72 ಕೋಟಿ ರೂಪಾಯಿ ಕೊಡ್ತಾರೆ. ಹೌದು, 1.2 ಲಕ್ಷ ಅಲ್ಲ, 1.72 ಕೋಟಿ. ಆದರೆ ಆಸ್ತಿ ಹಸ್ತಾಂತರದಲ್ಲಿ ವಿಪರೀತ ವಿಳಂಬ ಆಗತ್ತೆ. ಆಮೇಲೆ ಬಿಲ್ಡರ್ ಹಣ ವಾಪಸ್ ಕೊಡೋದು ಕಂಪನಿಯ ಚೆಕ್ಗಳ ಜೊತೆಗೆ ತನ್ನ ವೈಯಕ್ತಿಕ ಗ್ಯಾರಂಟಿ ಚೆಕ್ಗಳನ್ನು ಕೂಡ ನೀಡ್ತಾನೆ. ಅಲ್ಲಿ ಶುರುವಾಗುತ್ತೆ ಅಸಲಿ ಆಟ. ಆ ಬಿಲ್ಡರ್ ಕೊಟ್ಟ ಎಲ್ಲ ಚೆಕ್ಗಳು ಬ್ಯಾಂಕಿನಲ್ಲಿ ಬೌನ್ಸ್ ಆಗ್ತವೆ. ಸಹಜವಾಗಿ ರೊಚ್ಚಿಗೇಳುವ ಸುಮಿತ್ ಆ ಪ್ರತಿಯೊಂದು ಚೆಕ್ ಬೌನ್ಸ್ ಆದಾಗ್ಲೂ ಪ್ರತ್ಯೇಕ ಕ್ರಿಮಿನಲ್ ದೂರುಗಳನ್ನ ದಾಖಲಿಸ್ತಾನೆ. ಇದು ಕಾನೂನಿನ ಪ್ರಕಾರ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದೇ ಸಾಲ, ಒಂದೇ ವ್ಯವಹಾರ, ಆದ್ರೆ ಅದಕ್ಕೆ ಕೊಟ್ಟ ಬೇರೆ ಬೇರೆ ಚೆಕ್ಗಳು ಬೌನ್ಸ್ ಆದಾಗ ಅನೇಕ ಮೊಕದ್ದಮೆಗಳನ್ನು ಹೂಡುವುದು. ಅದನ್ನೇ ಪ್ಯಾರಲಲ್ ಪ್ರಾಸಿಕ್ಯೂಷನ್ ಅಥವಾ ಅಕ್ರಮ ಸಮಾನಾಂತರ ಮೊಕದ್ದಮೆ ಅಂತ ಕರೀತಾರೆ. ಇದು ಹಾಗೆ ಆಗ್ತದೆಯೇ ಅನ್ನೋದು ಇಲ್ಲಿನ ಮೂಲ ಪ್ರಶ್ನೆ. ಅಂದ್ರೆ ಒಂದೇ ಸಾಲಕ್ಕೆ 10 ಕೇಸ್ ಹಾಕೋದು ಸರಿನಾ ಅಂತ. ಇದು ನಿಜಕ್ಕೂ ಆಸಕ್ತಿದಾಯಕ. ಯಾಕೆಂದ್ರೆ ನಮ್ಮ ಕಾನೂನಿನಲ್ಲಿ ಆ ಎನ್ಐ ಕಾಯ್ದೆ ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಕಾಯ್ದೆ, ಹೌದು, ಅದರ ಸೆಕ್ಷನ್ 138ರ ಪ್ರಕಾರ ಚೆಕ್ ಬೌನ್ಸ್ ಆಗೋದು ಒಂದು ಸ್ಪಷ್ಟವಾದ ಅಪರಾಧ ಅಂತ ನಮ್ಗೆಲ್ಲ ಗೊತ್ತು. ಖಂಡಿತ. ಅದೇ ಈ ಪ್ರಕರಣದಲ್ಲಿ ಸೆಕ್ಷನ್ 139ರ ನಿಯಮ ನಿಜಕ್ಕೂ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದೆ. ಸೆಕ್ಷನ್ 139ರ ಪ್ರಕಾರ ಆ ಸಾಲ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಅಂತ ಕೋರ್ಟ್ ಮೊದಲೇ ಅಂದ್ಕೊಳ್ಳುತ್ತೆ. ಅದೇ ಇದರ ದೊಡ್ಡ ಶಕ್ತಿ. ಕಾನೂನು ಯಾವಾಗ್ಲೂ ಹಣ ಪಡೆಯುವವರ ಪರವಾಗಿರುತ್ತದೆ. ಇದು ಅಪರಾಧಿಗಳಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಅಲ್ಲ. ಹೌದು, 10 ಚೆಕ್ ಬೌನ್ಸ್ ಆದ್ರೆ 10 ಪ್ರತ್ಯೇಕ ತಲೆನೋವುಗಳು ಗ್ಯಾರಂಟಿ. ಸಾಲ ತೀರಿಸಲಾಗಿದೆ ಅಥವಾ ಆ ಚೆಕ್ ಅಮಾನ್ಯವಾಗಿದೆ ಎಂದು ಸಾಬೀತುಪಡಿಸುವ ಸಂಪೂರ್ಣ ಜವಾಬ್ದಾರಿ ಆ ವಿಚಾರಣೆ ಸಮಯದಲ್ಲಿ ಆರೋಪಿಯ ಮೇಲಿರ್ತದೆ. ಅಂದರೆ ತಾನು ಹಣ ಕೊಡಬೇಕಾಗಿಲ್ಲ ಅಂತ ಸಾಬೀತು ಮಾಡುವ ಹೊರೆ ಅವರ ಮೇಲಿರುತ್ತೆ ವಿನಃ ಹಣ ಕೊಟ್ಟವರ ಮೇಲಲ್ಲ. ನಿಖರವಾದ ಮಾತು. ಆದರೆ ಈ ಪ್ರಕರಣದಲ್ಲಿ ಬಿಲ್ಡರ್ ವಿಚಾರಣೆ ಎದುರಿಸಲು ಸಿದ್ಧನಿರಲಿಲ್ಲ. ಬದಲಾಗಿ ಆ ಸಿಆರ್ಪಿಸಿ ಸೆಕ್ಷನ್ 482 ಅನ್ನು ಬಳಸಿ ಹೈಕೋರ್ಟ್ ಮೆಟ್ಟಿಲೇರ್ತಾನೆ. ಸಾಮಾನ್ಯವಾಗಿ ಈ ಸೆಕ್ಷನ್ 482ರ ಅಡಿಯಲ್ಲಿ ಆರೋಪಿಗಳು ತಮ್ಮ ಮೇಲಿನ ಪ್ರಕರಣ ಸುಳ್ಳು, ಅದನ್ನು ಆರಂಭದಲ್ಲೇ ರದ್ದುಗೊಳಿಸಿ ಅಂದ್ರೆ ಕ್ವಾಶ್ ಮಾಡಿ ಅಂತ ಹೈಕೋರ್ಟ್ಗೆ ಕೇಳ್ಕೊಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಬಹಳ ಸ್ಪಷ್ಟವಾದ ಗೆರೆ ಎಳೆದಿದೆ. ಹೈಕೋರ್ಟ್ಗಳು ಈ ರದ್ದುಗೊಳಿಸುವ ಅಧಿಕಾರವನ್ನು ತೀರಾ ಅಪರೂಪಕ್ಕೆ ಮಾತ್ರ ಬಳಸಬೇಕು ಅಂತ ಹೇಳಿದೆ. ಆ ಗೆರೆ ಇಳಿಯುವುದು ಬಹಳ ಮುಖ್ಯವಾಗಿತ್ತು. ಯಾಕೆಂದ್ರೆ ಸಾಲ ಪಾವತಿಯಾಗಿದೆಯಾ ಅಥವಾ ಒಂದು ಚೆಕ್ ಬದಲಿಗೆ ಮತ್ತೊಂದು ಚೆಕ್ ಕೊಡಲಾಗಿದೆಯಾ, ಇಂಥ ವಿವಾದಿತ ಅಂಶಗಳನ್ನು ಹೈಕೋರ್ಟ್ ತನ್ನ ಮಟ್ಟದಲ್ಲಿ ಬಗೆಹರಿಸಲು ಸಾಧ್ಯವಿಲ್ಲ. ಹೌದು, ಯಾವುದೇ ಕಾರಣಕ್ಕೂ ಮಿನಿ ಟ್ರಯಲ್ ಅಥವಾ ಕಿರು ವಿಚಾರಣೆ ನಡೆಸುವಂತಿಲ್ಲ. ಇದು ಸಂಪೂರ್ಣವಾಗಿ ಕೆಳಹಂತದ ನ್ಯಾಯಾಲಯಗಳು ಸಾಕ್ಷ್ಯಾಧಾರಗಳ ಸಮೇತ ನಡೆಸಬೇಕಾದ ವಿಚಾರಣೆ. ಹೈಕೋರ್ಟ್ ಶಾರ್ಟ್ಕಟ್ ಮೂಲಕ ಪ್ರಕರಣವನ್ನು ಮುಕ್ತಾಯಗೊಳಿಸುವಂತಿಲ್ಲ. ಇದೇ ಸುಪ್ರೀಂ ಕೋರ್ಟ್ ತೀರ್ಪಿನ ಸ್ಪಷ್ಟ ಸಂದೇಶ. ಪ್ರತಿಯೊಂದು ಬೌನ್ಸ್ ಆದ ಚೆಕ್ ಕೂಡ ಪ್ರತ್ಯೇಕ ಕಾನೂನು ಉಲ್ಲಂಘನೆ. ಒಂದೇ ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿದ್ದರೂ ಸರಿ, ಬೇರೆ ಬೇರೆ ದಿನಾಂಕಗಳಲ್ಲಿ ಪ್ರತ್ಯೇಕ ಚೆಕ್ಗಳನ್ನು ನೀಡಿದ್ದರೆ ಅವು ಪ್ರತ್ಯೇಕ ಹೊಣೆಗಾರಿಕೆಗಳನ್ನು ಸೃಷ್ಟಿಸುತ್ತವೆ. ಇದು ಜನಸಾಮಾನ್ಯರಿಗೆ ಮತ್ತು ವ್ಯಾಪಾರಿಗಳಿಗೆ ಒಂದು ದೊಡ್ಡ ಪಾಠ. ಪರ್ಯಾಯ ಗ್ಯಾರಂಟಿ ಚೆಕ್ಗಳನ್ನು ಆ ಅಸ್ಲಿ ಹಣ ಖಚಿತವಾಗಿ ಬ್ಯಾಂಕ್ ಖಾತೆಗೆ ಬರುವ ಮುನ್ನ ಯಾವುದೇ ಕಾರಣಕ್ಕೂ ವಾಪಸ್ ಕೊಡಬಾರದು. ಅನೇಕ ಚೆಕ್ಗಳೆಂದರೆ ಅನೇಕ ಹೊಣೆಗಾರಿಕೆಗಳು. ವಕೀಲರು ಮತ್ತು ಕಾನೂನು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶವಿದೆ. ಬೇರೆ ಬೇರೆ ದಿನಾಂಕಗಳಲ್ಲಿ ಚೆಕ್ಗಳನ್ನು ನೀಡಿದ್ದಾಗ ಕೇವಲ ಒಂದೇ ಸಾಲ, ಹಾಗಾಗಿ ಇದು ಬಹು ಮೊಕದ್ದಮೆಗಳಾಡುತ್ತವೆ ಎಂಬ ನೆಪವೊಡ್ಡಿ ಆರೋಪಿಗಳು ವಿಚಾರಣೆಯಿಂದ ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ಹೌದು, ಡಿಫಾಲ್ಟರ್ಗಳನ್ನು ರಕ್ಷಿಸಲು ಹೈಕೋರ್ಟ್ಗಳು ಈ ಪ್ರಕ್ರಿಯೆಯನ್ನು ಮೊಟಕುಗೊಳಿಸುವಂತಿಲ್ಲ. ಕೊನೆಯದಾಗಿ ಈ ಪ್ರಕರಣ ನಮ್ಮ ವ್ಯವಹಾರದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಪ್ರತಿಯೊಂದು ಚೆಕ್ ಬೌನ್ಸ್ ಕೂಡ ಪ್ರತ್ಯೇಕ ಕ್ರಿಮಿನಲ್ ಅಪರಾಧವಾಗಿ ಅನಂತ ಕ್ರಿಮಿನಲ್ ಹೊಣೆಗಾರಿಕೆಗಳು ಸೃಷ್ಟಿಯಾಗುವುದಾದರೆ ಮುಂಬರುವ ದಿನಗಳಲ್ಲಿ ವ್ಯಾಪಾರಸ್ಥರು ಚೆಕ್ಗಳ ಬಳಕೆಯನ್ನೇ ಸಂಪೂರ್ಣವಾಗಿ ನಿಲ್ಲಿಸಬಹುದಾ? ಭವಿಷ್ಯದಲ್ಲಿ ಚೆಕ್ಗಳ ಬದಲಾಗಿ ವ್ಯವಹಾರಗಳು ಸಂಪೂರ್ಣವಾಗಿ ಹೊಸ ಡಿಜಿಟಲ್ ಎಸ್ಕ್ರೋ ವ್ಯವಸ್ಥೆಗಳ ಮೊರೆ ಹೋಗಬೇಕಾಗುವ ಕಾಲ ಹತ್ತಿರದಲ್ಲೇ ಇದೆ ಅನ್ನಿಸ್ತಿದೆ. ಇದು ಪ್ರತಿಯೊಬ್ಬರೂ ಆಲೋಚಿಸಬೇಕಾದ ವಿಷಯ.